ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸೀತಾರಾಮಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತಾವ. ಆದಮೇಲೆ ಈ ಕುರ್ಚಿ ಕಿತ್ತಾಟ ಬಿಡಿ ಒಂದು ಸ್ವಲ್ಪ ಬಾಜು ಇಡುವಂಥದ್ದು ಮುಖ್ಯವಾಗಿ ಈಗ ಯಾಕಂತಂದ್ರೆ ಅದು ಹರಿಯದ ಮುರಿಯದ ಅಂತ ಅನಿಸ್ತದ. ಅದು ಭಾಳ ಜಗ್ಗಿ ಹೇಳಿದ್ರೆ ಪಕ್ಷು ಒಡೆದು ಹೋಗ್ತದೇನೋ ಅನ್ನೋಂಥ ವಾತಾವರಣದ ಇಂಥ ಪ್ರಸಂಗದಲ್ಲೇ ಪ್ರತಿಯೊಂದು ಜಿಲ್ಲೆಯಲ್ಲೂ ತನ್ನದೇ ಅಂತ ರಾಜಕೀಯ ಡೆವಲಪ್ಮೆಂಟ್ಗಳಾಗ್ತಾ ಇದ್ದಾವೆ. ಈ ಸಂದರ್ಭದಲ್ಲೇ ಸಹಜವಾಗಿ ಒಂದಿಷ್ಟು ಬೆಳಗಾವಿ ಜಿಲ್ಲೆ ಬಗ್ಗೆ ವಿಚಾರ ಮಾಡಿದಾಗ ಅದ್ರ ಬಗ್ಗೆ ಸುದ್ದಿಗಳು ಬರೋದನ್ನು ನೋಡಿದಾಗ ಇಲ್ಲೂ ಸಹಿತ ಗೊಂದಲಗಳಿದ್ದಾವೆ. ಯಾಕಂತಂದ್ರೆ ಈಗ ಒಂದಿಷ್ಟು ನಡುವೆ ಬಂತು, ನಮ್ಮ ಲಕ್ಷ್ಮಣ ಸವದಿಯವರು BJP ಹೋಗ್ತಾರಂತ ಏನೇನೋ ಬಂದು ಕಥೆಗಳು, ಅವರು ಅದನ್ನು ಅಲ್ಲಗಳಿದ್ರು, ಆ ಮಾತು ಬೇರೆ. ಆದರೆ ಇವತ್ತಿನ ಅಸ್ಥಿರ ರಾಜಕಾರಣ ನೋಡಿದ್ರೆ ಮುಖ್ಯವಾಗಿ ಅದರಲ್ಲೂ ಈ DK ಶಿವಕುಮಾರ್ ಅವರ ಮತ್ತು ಸಿದ್ದರಾಮಯ್ಯ ಮಧ್ಯದಲ್ಲಿ ನಡೆದ ತಿಕ್ಕಾಟದ ಅಸ್ಥಿರತೆಯ ಜೊತೆಗೆ ಕಾಂಗ್ರೆಸ್ ಇವರಿಬ್ಬರ ಜಗಳದಲ್ಲಿ ಬಿದ್ದು ಹೋಗ್ತದೆ ಅನ್ನುವಂಥ ವಿಚಾರದಲ್ಲಿ ನೋಡಿದರೆ ಮೋಸ್ಟ್ಲಿ ಲಕ್ಷ್ಮಣ ಸವದಿ ಬುದ್ಧಿವಂತರು ಹೊಸ ಇದನ್ನು ಹಿಡಿಬೋದಾ ಅನ್ನುವಂಥದ್ದು. ಯಾಕೆಂತಂದ್ರೆ ಈಗಾಗಲೇ ಬೆಳಗಾವಿ ಜಿಲ್ಲೆಯಲ್ಲಿ BJPಯ ನಾಯಕರ ಸ್ವಲ್ಪ ಕೊಡ್ಕೊಳ್ಳುವ, ಭೇಟಿಯಾಗುವ, ಗುಪ್ತವಾಗಿ ತಮ್ಮ ವ್ಯವಹಾರಗಳನ್ನು ಮುಂದುವರಿಸುವ, ಅಂದರೆ ರಾಜಕೀಯ ವ್ಯವಹಾರಗಳನ್ನು ಮುಂದುವರಿಸುವ ಎಲ್ಲ ಸೂಚನೆಗಳು ಕಂಡು ಬರ್ತಾ ಇದ್ದಾವೆ. ಹೀಗಾಗಿ ಇವತ್ತು ಮತ್ತೆ ಸುದ್ದಿ ಚರ್ಚೆ ಬರ್ತಾ ಇದೆ. ಮೋಸ್ಟ್ಲಿ ನಮ್ಮ ಲಕ್ಷ್ಮಣ ಸವದಿಯವರಿಗೆ ಈ ಸಲ ಮಂತ್ರಿಗಿರಿ ಸಿಗದೇ ಇದ್ದರೆ BJP ನಿಶ್ಚಿತಪ್ಪ ಅನ್ನೋಂಥ ಮಾತುಗಳು ಕೇಳಿಬರ್ತಾ ಇದ್ದಾವೆ. ಒಟ್ಟಾರೆಯಾಗಿ ಬೆಳಗಾವಿ ಜಿಲ್ಲೆಯ ರಾಜಕಾರಣದಲ್ಲಿ ಏನು ಬೇಕಾದರೂ ಸ್ಫೋಟನೆ ಆಗ್ಬೋದು. ಈ ಹಿಂದೆ ನಿಮಗೆ ಹೇಳಿದೆ, ಇತ್ತೀಚೆಗೆ ನಮ್ಮ ಈರಣ್ಣ ಕನ್ನಡಿಯವರು ಮೌನ ಆಗಿಬಿಟ್ಟಿದ್ದಾರೆ ಅಂತೇಳಿ. ಜೊತೆಗೆ ನಮ್ಮ ಇವತ್ತಿನ ಹುಕ್ಕೇರಿ ಭಾಗದ ರಮೇಶ್ ಕತ್ತಿ ಅವರು ಬದಲಾಗೂ ಸಹಿತ ಮೌನಿದ್ದಾರೆ ಅಂತ ಸುದ್ದಿದ್ರು ಸಹಿತ ಅವರು ತಮ್ಮ ಬೆಂಬಲಿಗೆ ಭೇಟಿ ಆಗುವಂಥದ್ದು, ಅದೇ ಕಾಲಕ್ಕೆ ಗ್ರಾಮ ಪಂಚಾಯತಿ, ಜಿಲ್ಲಾ ಪಂಚಾಯತಿ, ತಾಲೂಕು ಪಂಚಾಯತ್ ಚುನಾವಣೆ ಸಮಿತಿ ಬರುವಂಥದ್ದು, ಅವು ತಯಾರಿ ಮಾಡುವಂಥದ್ದು, ನಿರಂತರ ಜನಸಂಪರ್ಕದಲ್ಲಿ ಹೋಗುವಂಥದ್ದು, ಬರುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಅಂತ ಸುದ್ದಿಗಳಿದ್ದಾವೆ. ಹೀಗಾಗಿ ಚಿಕ್ಕೋಡಿ, ಗೋಕಾಕ್, ಬೆಳಗಾವಿ ಈ ಭಾಗದ ಜಾಗೃತ ರಾಜಕೀಯವಾಗಿ ಜಿಲ್ಲೆಯಲ್ಲಿ ಹೆಚ್ಚು ಕಾಣಿಸ್ಕೊಳ್ಳುವಂಥ ಈ ಜನ ಇವತ್ತು ಏನು ಯೋಚನೆ ಮಾಡ್ತಿರ್ಬೋದು ಅಂದರೆ ಸಹಜವಾಗಿ ಅಲ್ಲಲ್ಲಿ ಒಂದು ಸ್ವಲ್ಪ ಪ್ರಶ್ನೆಗಳನ್ನು ಮಾಡಿದಾಗ ಅಲ್ಲಲ್ಲಿಯ ಜನ, ವಿಶೇಷವಾಗಿ ಒಂದು ಸಮೀಪ ನೋಡುವಂಥ ಜನ ಏನು ಬೇಕಾದಾಗ್ಬೋದು ರೀ ರಾಜಕೀಯದಲ್ಲೇ, ಎಲ್ಲರಿಗೂ ಈ ರಾಜ್ಯ ಮಟ್ಟದ ಈ ಡೆವಲಪ್ಮೆಂಟ್ ಏನು ಆಗಬಹುದು ಅನ್ನೋದು ಲೆಕ್ಕದ ಮೇಲದ. ಯಾಕಂತಂದ್ರೆ ಇವತ್ತು ಸತೀಶ್ ಜಾರಕಿಹೊಳಿ ಅವರು ಮುಖ್ಯಮಂತ್ರಿ ಸ್ಥಾನಕ್ಕಾಗಿ ಕಾಂಪಿಟೇಷನ್ ಮಾಡುವಂಥ ಪರಿಸ್ಥಿತಿ, ಜೊತೆಗೆ ಅಧ್ಯಕ್ಷರಾಗುವ ಸಲುವಾಗಿ ಪ್ರಯತ್ನ ನಡೆಸಿದ್ದನ್ನು ನೋಡಿದರೆ ಅಧ್ಯಕ್ಷರಾದ್ರೆ ಅಲ್ಲಿ ನಮ್ಮ ಲಕ್ಷ್ಮಣ ಸವದಿಯವರಿಗೆ ಅವಕಾಶಗಳು ಸಿಕ್ಕಾವ ಅನ್ನುವಂಥ ಮಾತು. ಯಾಕಂದ್ರೆ ಅದು ಚರ್ಚೆ ಜೋರು ಹಿಡಿದು ಅಧ್ಯಕ್ಷ ಆಗಬೇಕು ಅನ್ನುವಂಥ ಹಠದಲ್ಲಿ ಅವರು ಇದ್ದಾರೆ ಅಂತೇಳಿ. ಆದರೆ ಒಂದು ಕಂಡೀಷನ್ ಹಾಕಿದ್ದಾರೆ ಅಂತ ಸುದ್ದಿ ಹೇಳಿದ್ದಾರೆ ಸತೀಶ್ ಅವರು ಒಂದು ವೇಳೆ ನಾವು ಅಧ್ಯಕ್ಷ ಆಗೋದು, ತಾವು ಅಧ್ಯಕ್ಷ ಆಗೋದಾದ್ರೆ ಒಂದು ಕಂಡೀಷನ್ ಮೊದಲನೇದಾಗಿ ಏನಪ್ಪ, ನಮ್ಮ ಒಂದು ಏನು ಡಿಸಿಷನ್ ತೊಗೊಳ್ತೀವಿ ಒಂದು ಹಸ್ತಕ್ಷೇಪ ಮಾಡುವಾಗಿಲ್ಲ ಅನ್ನುವಂಥ ಮಾತು. ಅಂದರೆ ಇಡೀ ಪಾರ್ಟಿ ಕೆಲವೊಂದು ಡಿಸಿಷನ್ಗಳನ್ನ ಒಪ್ಕೋಬೇಕು ಅನ್ನುವಂಥ ಮಾತು. ಜೊತೆಗೆ ನಮ್ಮ ಏನದ ಪೋಸ್ಟ್ ಕೊಟ್ಟಿದ್ದಾರೆ ಈ ಒಂದು PWD ಅದು ನಮ್ಮ ಜೊತೆಗೆ ಇರಬೇಕು, ನಮ್ಮೊಂದಿಗೆ ಇರಬೇಕು ಅನ್ನುವಂಥ ಕೆಲವೊಂದು ಮಾತುಗಳನ್ನ ಆಡಿದ್ದಾರೆ ಅಂತ ಸುದ್ದಿಗಳಿದ್ದಾವೆ. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಅಂದ್ರೆ ಇವು ಚರ್ಚೆ ನಡೀತಾ ಇತ್ತು. ಅಂದ್ರೆ ಈ ರೀತಿಯಾಗಿ ಸತೀಶ್ ಅವರ ಏಕಾಭಿಪ್ರಾಯದ ಅಧ್ಯಕ್ಷರಿ ಏನಾದರೂ ಸತೀಶ್ ಅವರು ಸಿಕ್ಕರೆ ನಮ್ಮ ಈ ಲಕ್ಷ್ಮಣ ಸವದಿಯವರ ಪಕ್ಷದಲ್ಲಿ ಉಳಿತಾರ ಅಂತೇಳಿ. ಯಾಕಂದ್ರೆ ಈಗಾಗಲೇ ಅಲ್ಲಿ ಟಗ್ ಆಫ್ ವಾರದ ಸತೀಶ್ ಅವರು ಅವ್ರಿಗೆ ಮಿನಿಸ್ಟರ್ಗಿರಿ ಕೊಡಬಾರದು ಅನ್ನುವಂಥ ಒಂದು ವಿಚಾರದಲ್ಲಿದ್ದಾರೆ ಅಂತ ಸುದ್ದಿಗಳಿದ್ದಾವೆ. ಇಂಥ ಪ್ರಸಂಗದಲ್ಲಿ ಒಂದು ವೇಳೆ DK ಅವ್ರ ಕೈ ಕೆಳಗಾಗಿ ಇವರು ಅಧ್ಯಕ್ಷರಾಗಿ ಏನಾದರೂ ಪರಿಸ್ಥಿತಿಗಳು ಭಿನ್ನ ಆದರೆ ಆಗ ಏನು ಮಾಡ್ಬೋದು ಲಕ್ಷ್ಮಣ ಸವದಿಯವರು? ಹಾಗೂ ಕಾಂಗ್ರೆಸ್ನ ಉಳಿತಾರ ಅಥವಾ BJP ಹೋಗ್ತಾರ ಅನ್ನೋದು ಪ್ರಶ್ನೆಗಳು ಈಗ ಕೇಳ್ತಾ ಇದ್ದಾರೆ. ಅಂದರೆ ಇವೆಲ್ಲ ಒಟ್ಟಿನಲ್ಲಿ
ಏನು ಆಗ್ಬೋದು ಏನು ಆಗಲಿಕ್ಕಿಲ್ಲ ಅನ್ನುವಂಥ ಒಂದು ಅತಂತ್ರ ಸ್ಥಿತಿ. ಯಾಕೆ ಇಲ್ಲಿವರೆಗೆ ಒಂದು ಏನೋ ಇತ್ತು, ನಿಶ್ಚಿತವಾಗಿ ಸಿದ್ದರಾಮಯ್ಯ ಉಳಿತಾರೆ 2028ರವರೆಗೆ, ಇಂದೆಲ್ಲ ನಾಳೆ ನಮ್ಗೆ ಮಿನಿಸ್ಟ್ರಿಗಿರಿ ಅಥವಾ ಮಂತ್ರಿಗಿರಿ ಸಿಕ್ಕಿತು ಅನ್ನೋ ಆಸೆ, ಜೊತೆಗೆ DKC ಅವರು ಏನಾದರೂ ನಮಗೆ ಅನುಕೂಲ ಮಾಡಬಹುದು ಅಂತ ದೂರದ ಆಸೆ ನಮ್ಮ ಲಕ್ಷ್ಮಣ ಸವದಿಯವರಿಗೆ ಇತ್ತೋ ಏನೋ. ಆದರೆ ಈಗ ನೋಡಿದರೆ ಇಲ್ಲಿ ಪರಿಸ್ಥಿತಿ ನೋಡಿದರೆ DKC ಅವರೇನೋ ಜೋರಾಗಿ ಮಾತಾಡ್ತಾ ಇದ್ದಾರೆ. DKC ನಾವು ಬೇಕಪ್ಪ ಈ ಒಂದು CM ಗಿರಿ, ಮುಖ್ಯಮಂತ್ರಿಗಿರಿ ಅಂತೇಳಿ. ಅದರಿಂದ ಸಹಜವಾಗಿ ಸಿದ್ದರಾಮಯ್ಯರು ಹಠಕ್ಕೆ ಬೀಳುವಂಥ ಮಾತುಗಳು ಕೇಳಿಬರ್ತಾ ಇದ್ದಾವೆ. ಇಲ್ಲ ದಲಿತ CMನ ಮಾಡ್ತೀನಪ್ಪ ಅನ್ನೋ ಸಜೆಷನ್ ಕೊಡ್ತಾ ಇದ್ದಾರೆ ಅಂತೇಳಿ. KN ರಾಜನ್ ಅವ್ರ ಮಾತು ಕೇಳಿದಾಗ ಸಹಜವಾಗಿ ಮತ್ತು ಮುನಿಯಪ್ಪ ಅವ್ರು ಭೇಟಿಯಾಗಿ ನೋಡಿದಾಗ ದಲಿತ CM ಆದ್ರೆ ಅದು ಇವೆಲ್ಲ ಡೆವಲಪ್ಮೆಂಟ್ ಆದ್ರೆ ದಲಿತ CM ಆಯ್ತು ಅಂದ್ರೆ ಸಹಜವಾಗಿ ಅದು ಇಂಡೈರೆಕ್ಟಾಗಿ DKC ಅವ್ರ ವಿರೋಧಿಗಳಿರುವಂಥ ಇಲ್ಲಿ ಲಕ್ಷ್ಮಣ ಸವದಿಯವರಿಗೆ ಮಂತ್ರಿಗೆ ಸಿಗುವಂಥದ್ದು ಭಾಳ ಕಷ್ಟ ಅನ್ನುವಂಥ ಮಾತುಗಳು ಕೇಳಿ ಬರ್ತಾ ಇದ್ದಾವೆ. ಅಂದ್ರೆ ಸತೀಶ್ ಅವರು ಅಧ್ಯಕ್ಷರಾದರಾಯಿತು, ಅಥವಾ ಒಬ್ಬ ದಲಿತರು ಮುಖ್ಯಮಂತ್ರಿ ಆದರಾಯಿತು, ಅಥವಾ ಇದ್ದ ಮುಖ್ಯಮಂತ್ರಿ ಬದಲಾದರಾಯಿತು, ಇವೆಲ್ಲವೂ ನಮ್ಮ ಲಕ್ಷ್ಮಣ ಸವದಿ ಅವ್ರ ಪರ ನಿಂತದಂತ ಅಲ್ಲ. ಯಾಕಂದರೆ ವಾತಾವರಣ ಆ ರೀತಿ ಅದು ಅಂದಾಗ ಸಹಜವಾಗಿ ಲಕ್ಷ್ಮಣ ಸವದಿಯವರಿಗೆ ಇರುವ ಆಯ್ಕೆಗಳು ಏನು ಅಂತೇಳಿ, ಇರುವ ಆಯ್ಕೆಗಳಿಗೆ ತಮ್ಮ ಕ್ಷೇತ್ರಕ್ಕೆ ಕೆಲಸ ಮಾಡಬೇಕು ಮಾಡಿದ್ದಾರೆ. ಒಳ್ಳೆಯ ಹೆಸರು ಅವ್ರ ಕ್ಷೇತ್ರದಲ್ಲೇ. ಇನ್ನೇನಿದ್ರು 2022 ಚುನಾವಣೆ ಅದೇ ಬರುವಂಥದ್ದು. ಮತ್ತು ಇಲ್ಲಿ ನಡುವೆ ಈಗೇನಾದರೂ ಹೆಚ್ಚಿಗೆ ಇದ್ದಂಥ ವ್ಯವಸ್ಥೆ ಮುಂದೆ ಹೋಯ್ತಂದ್ರೆ ಒಂದು ಸೋಪಿಸಿದ್ದ, ಇಲ್ಲಪ್ಪ ಸಿದ್ದರಾಮಯ್ಯ ಮುಂದುವರಿಲಿ, ಇಲ್ಲೇ ಏನಪ್ಪ ಅಂತಂದ್ರೆ DKC ಅವರು 2022 ನೋಡಲಿ ಅನ್ನುವಾಗಾದ್ರೆ ಮೋಸ್ಟ್ಲಿ ನಮ್ಮ ಲಕ್ಷ್ಮಣ ಸವದಿ ಪಾಟೀಲ್ ಉಳಿತಾರನೋ. ಆದ್ರೆ ಏನಾದರೂ ಅದು ತಪ್ಪೆ ಒಂದು ವೇಳೆ ಅಧ್ಯಕ್ಷರು ಸತೀಶ್ ಅವರಾದ್ರೆ ಮತ್ತು DKC ಅವರು ಬೈ ಚಾನ್ಸ್ ಅವ್ರ CM ಗಿರಿ ಸಿಗಲಿಲ್ಲಪ್ಪ ಅಂತಂದ್ರೆ ಏನಾಗ್ಬೋದು ಅಂತೇಳಿ ಇದೊಂದು ಊಹೆ, ಅಜಂಪ್ಷನ್. ಇದು ಆಗ್ತದಂತೇನಲ್ಲ. ಯಾಕಂದರೆ ಅಧ್ಯಕ್ಷ ಸ್ಥಾನವನ್ನಂತೆ ಯಾವುದೇ ಪ್ರಸಂಗದಲ್ಲೇ DK ಶಿವಕುಮಾರ್ ಅವ್ರು ಬಿಟ್ಟುಕೊಡೋದಿಲ್ಲ ಅನ್ನೋಂಥ ಒಂದು ಪ್ರಬಲವಾದ ಸುದ್ದಿಗಳಿದ್ದಾವೆ. ಯಾಕಂತಂದ್ರೆ ಅದನ್ನು ಬಿಟ್ಟುಕೊಟ್ರೆ ಇವತ್ತು ಅವ್ರ ಅಧಿಕಾರ ಹೋಗಿಬಿಟ್ಟಂಗೆ ಆಗಿಬಿಡ್ತದೆ. ಇವತ್ತು ಸಾಕಷ್ಟು ಪ್ರಬಲರಿದ್ದಾರೆ. ಉಪಮುಖ್ಯಮಂತ್ರಿ ಇದ್ದಾರೆ, ನೀರಾವರಿ ಮಿನಿಸ್ಟರ್ ಇದ್ದಾರೆ, ಬೆಂಗಳೂರು ನಗರಾಭಿವೃದ್ಧಿ ಅವ್ರ ಕೈ ಆಗದ 4 ಪೋಸ್ಟ್ ಅಧ್ಯಕ್ಷರದ. ಇದನ್ನೆಲ್ಲ ಅದರಲ್ಲೂ ಅಧ್ಯಕ್ಷರು ಇರೋದರಿಂದ ಇಡೀ 140 ಶಾಸಕರೆಲ್ಲ ಅಥವಾ 133 ಶಾಸಕರೆಲ್ಲ ಇವರ ಹೇಳಿದಂಗೆ ಕೇಳುವಂಥ ಪ್ರಸಂಗ ಮುಂದೆ ಅವರಿದ್ದಂಥವ್ರ ಮೋಸ್ಟ್ಲಿ ಸೆಕ್ಷನ್ ಬಿಟ್ಟು ಕೊಡೋದಿಲ್ಲ. ಬಟ್ ಏನೋ ಡೆವಲಪ್ಮೆಂಟ್ ಆಯಿತು. ಇವತ್ತಿನ ಡೆವಲಪ್ಮೆಂಟ್ ನೋಡಿದರೆ ಏನು ಬೇಕಾದಾಗ್ಬೋದು. ಮತ್ತು ಹೈಕಮಾಂಡ್ ಯಾವ ಡಿಸಿಷನ್ ತೊಗೊಳ್ತದೆ ಅನ್ನೋದು ಇನ್ನೂ ಸ್ಪಷ್ಟ ಆಗ್ತಾ ಇಲ್ಲ. ಈ ಎಲ್ಲ ನೆಲೆಗಟ್ಟಿನಲ್ಲೇ ಇವತ್ತು ಲಕ್ಷ್ಮಣ ಸವದಿಯವರಾದರೂ ಸಹಿತ ಒಂದು ರೀತಿಯಿಂದ ಬೇಲಿಯ ಮೇಲೆ ಕುಳಿತಂಥ, ತಂತಿಯ ಬೇಲಿ ಮೇಲೆ ಕುಳಿತಂಥ ಒಂದು ಪಕ್ಷ ಆದಂಗೆ ಆಗ್ಯಾರ. ಯಾಕಂದ್ರೆ ಯಾರ್ತಾರೋ ಗೊತ್ತಿಲ್ಲ ಅನ್ನೋಂಥ ವಾತಾವರಣ. BJP ಹೋಗ್ತಾರೋ, ಇಲ್ಲೇ ಕಾಂಗ್ರೆಸ್ಸಲ್ಲಿ ಉಳಿತಾರೋ, ಮತ್ತೇನು ಮಾಡ್ಬೋದು ಅಂತೇಳಿ ಮೋಸ್ಟ್ಲಿ ಅವರು ಇವತ್ತಿನ ಮಾನಸ್ಥಿತಿ ನೋಡಿದ್ರೆ BJP ಹೋಗಬಾರ್ದು ಅಂತ ಏನೋ ಅವ್ರ ತಲೆಯಲ್ಲಿ ಇದ್ದಂಗೆ ಅದ. ಆದ್ರೆ ಏನೋ ಆಗಬಾರ್ದಾದ್ರೆ ಅಂದರೆ ಇಟ್ ಮೀನ್ಸ್ ಸತೀಶ್ ಅವರು ಅಧ್ಯಕ್ಷರಾದ್ರೆ ಸಹಜವಾಗಿ ಲಕ್ಷ್ಮಣ ಸವದಿಯವರು ಮೋಸ್ಟ್ ಪ್ರಾಬಬ್ಲಿ BJP ಹೋಗುವಂಥ ಸಾಧ್ಯತೆ. ಯಾಕಂದ್ರೆ ಈಗಾಗಲೇ ರಮೇಶ್ ಕತ್ತಿ ಅವರಂತೂ ಸ್ಪಷ್ಟ ಮಾಡ್ಕೊಂಡಿದ್ದಾರೆ, ಎಟ್ ಎನಿ ಕಂಡೀಷನ್ ಈ ಸಲ ಕನ್ನಂಬಡಿ ಇದ್ದಿದ್ದನ್ನು ಬಫರ್ ಸ್ಟೇಟ್ ಮಾಡಿಕೊಂಡ್ರೆ. ಬಫರ್ ಅಂದ್ರೆ 2 ದೇಶಗಳ ಮಧ್ಯದಿಂದ ಒಂದು ಸಣ್ಣ ದೇಶ. ಈಗ ನಾವು ಉದಾಹರಣೆಗೆ ಕೊಡೋದಪ್ಪ ಅಂದ್ರೆ ರಷ್ಯಾ ಮತ್ತು ನಮ್ಮ ಮಧ್ಯದಲ್ಲಿ ಅಫ್ಘಾನಿಸ್ತಾನ ಅದ, ಬಫರ್ ಸ್ಟೇಟ್ ಅದು. ಅದೇ ಕಾಲಕ್ಕೆ ಚೈನಾ ಮತ್ತು ನಮ್ಮ ಮಧ್ಯದಲ್ಲಿ ಟಿಬೆಟ್ ಅದ, ಬಫರ್ ಸ್ಟೇಟ್ ಅದು. ಹಂಗೆ ಮಾಡಿಕೊಂಡಂಗೆ ಇಲ್ಲೇ ನಮ್ಮ ಬೆಳಗಾವಿ ಜಿಲ್ಲೆಯ ವಿಶೇಷವಾಗಿ ಕನ್ನಂಬಡಿ ಇದು ಬಫರ್ ಸ್ಟೇಟ್ ಇದೆ. ಜಾರಕಿಹೊಳಿ ಅವರು ಹುಕ್ಕೇರಿಗೆ ಎಂಟ್ರಿ ಆಗಬೇಕಾಗಿತ್ತಪ್ಪ ಅಂದ್ರೆ ಕನ್ನಂಬಡಿ ದಾಟಿ ಹೋಗ್ಬೇಕು ಅನ್ನುವಂಥದ್ದು ಒಂದು ಸಾಮಾನ್ಯ ನಂಬಿಕೆ. ಅದಕ್ಕೆ ಅವ್ರನ್ನ ಅಲ್ಲೇ ಕಟ್ಟಿ ಹಾಕಬೇಕು ಜಾರಕಿಹೊಳಿ ಅವ್ರನ್ನ. ಅಂದ್ರೆ ಅಷ್ಟಿಗೆ ಮತ್ತು ಉಂದ್ರಿ ಒಂದು ಜಾಯಿಂಟ್ ಮಾಡಿ ತಾವು ಅವ್ರ ಬೆನ್ನಂತೆ ಗೆಲ್ಲಿಸುವಂಥದ್ದು ಮತ್ತು ತಮ್ಮ ಕ್ಷೇತ್ರ ಉಳಿಸುವಂಥ ಮನಸ್ಸು ಮಾಡ್ತಾರೆ. ಹೀಗಾಗಿ ಇಂಥ ಪ್ರಯತ್ನ ಎಲ್ಲ ಲಕ್ಷ್ಮಣ ಸವದಿಯವರಿಗೂ ಸಹ BJP ಕರ್ಕೊಂಡು ಹೋಗುವಂಥ ಸಾಧ್ಯತೆಗಳು ಅದಾವ ಅಂತೇಳಿ ತಜ್ಞರು ಮಾತಾಡ್ತಿದ್ದಾರೆ. ರಾಜಕೀಯ ವಲಯದಲ್ಲಿ ದೊಡ್ಡ ಚರ್ಚೆ ನಡೆದು ನೋಡೋಣ ಏನಾಗ್ತದೆ. ಒಂದು ಕಡೆಗೆ ಸತೀಶ್ ಅವರು ಅಧ್ಯಕ್ಷರಿಗೆ ಪ್ರಯತ್ನ ಮಾಡ್ತಾ ಇದ್ದಾರೆ, ಅಷ್ಟು ಸುಲಭಲ್ಲ ಸಿಗೋದು. DKC ಅವ್ರು ಬಿಟ್ಟಾಗ ಹಾಕುವಂಥದ್ದು. ಮತ್ತು DKC ಪರ ಒಂದು ಸ್ವಲ್ಪ ಹೈಕಮಾಂಡ್ ಅದ ಸಿದ್ದರಾಮಯ್ಯನ ಬಿಟ್ಟರೆ. ಅದಕ್ಕಾಗಿ ಇವೆಲ್ಲ ಗಂಟೆಗಳು ಯಾಕೆ ಮಾತಾಡಬೇಕಾಗ್ಯದಪ್ಪ ಅಂದ್ರೆ ಲಕ್ಷ್ಮಣ ಸವದಿಯವರು ಕಾಂಗ್ರೆಸ್ ಬಿಟ್ಟರೆ BJP ಹೋಗ ಇದು ಕಾರಣ ಆಗ್ಬೋದಾ, ಅದು ಆ ಚಿಂತನೆ ನಡೆದಿರ್ಬೋದು. ಯಾಕಂದ್ರೆ ಅವ್ರು ಅಧ್ಯಕ್ಷರಾದ್ರೆ ಇಲ್ಲೇ ಅವರಿಗೆ ಮತ್ತು ಇನ್ನೊಂದು ಕಂಡೀಷನ್ ಇದೆ. ಅವ್ರಿಗೆ
ನಾನು ಮಂತ್ರಿಗಿರಿ ಬಿಡೋದಿಲ್ಲ. ಈಗ ಹೆಂಗೆ ಬಿಟ್ಟಿಲ್ಲ ನಮ್ಮ ಇವ್ರು ಡಿ ಕೆ ಶಿವರು, ಹಂಗೆ ನಾವು ಬಿಡೋದಿಲ್ಲಪ್ಪ ಅನ್ನೋಂಥ ಒಂದೇನೋ ಮಾತಾಡಿದಾರೆ ಅಂತ ಗಾಳಿ ಸುದ್ದಿ. ಸತ್ಯ ಸುಳ್ಳು ಗೊತ್ತಿಲ್ಲ. ಯಾಕಂದ್ರೆ ನಾವು ಊಹೆ ಮಾಡ್ತಾ ಇರ್ತೀವಿ, ಕೆಲವು ನಮ್ಮ ಡೆಸ್ಕಲ್ಲಿ ಮಾತಾಡ್ತಾ ಇರ್ತೀವಿ, ನಮ್ಮೊಳಗೆ ಹಂಗೇನೋ ಬಂದಾವ. ಆ ನೆಲೆಯಲ್ಲಿ ಒಂದು ಮಾತು ನೋಡ್ರಿ ಏನಾಗ್ತದೆ. ನಮ್ಮ ಲಕ್ಷ್ಮಣ್ ಸವದಿ ಅವರು BJPಗೆ ಹೋಗ್ತಾರಾ, ಕಾಂಗ್ರೆಸ್ ಉಳಿತಾರ ಅನ್ನೋದು ಬೆಳಗಾವಿ ಜಿಲ್ಲೆ ತುಂಬ ಚರ್ಚೆ. ನೀವು ಏನು ತಿಳಿದಕ್ಕೆ ಇದು ನಿಮ್ಗೆ ಲೈಕ್ ಇರ್ಬೋದು, ಲೈಕ್ ಶೇರ್ ಮಾಡಿ ಕಮೆಂಟ್ ಮಾಡಿ. ಜೊತೆಗೆ ಸಬ್ಸ್ಕ್ರೈಬ್ ಮಾಡಿ. H16 ನ್ಯೂಸ್ ಅರ್ಥ ತಿಳಿಸಿದ ಹಿಡಿದು ಸತ್ಯ ಕೈಗನ್ನಡಿ ವಂದನೆಗಳು. ಆತ್ಮೀಯ ಸಾರ್ವಜನಿಕರಲ್ಲಿ H16 ಅರ್ಥಾತ್ ಸೀತಾರಾಮದಿಂದ ಒಂದು ಮನವಿ. ಈ ಸಂಸ್ಥೆ ಭ್ರಷ್ಟಾಚಾರ, ಅನ್ಯಾಯ, ಅತ್ಯಾಚಾರಗಳಿಂದ ನೊಂದವರ ವೇದಿಕೆ. ಅನ್ಯಾಯಕೋರರ, ಭೂಗಳ್ಳರ, ನಶಾ ಸಾರಾಯಿ ಮಾಫಿಯಾಗಳ ವಿರುದ್ಧದ ಧ್ವನಿ. ರೈತರ, ಕೂಲಿಕಾರ, ಕಾರ್ಮಿಕರ, ಬಿದ್ದ ಸಮುದಾಯ ಜನರ ಧ್ವನಿ. ಬೆಂಬಲವಾಗಿ ನಿಂತು ತನುಮನ ಧನದ ಸಹಾಯಕ್ಕೆ ಸಾರ್ವಜನಿಕರಲ್ಲಿ ಕೋರಿಕೆ. ದಾನದ ಸಹಾಯ ನೀಡಿ ಸ್ವಾತಂತ್ರ್ಯ ಪತ್ರಿಕೋದ್ಯಮ ಉಳಿಸಿ ಬೆಳೆಸಿ. ವಂದನೆಗಳು. ತಮ್ಮನ್ನೇ ನಂಬಿರುವ ಮಲ್ಲಪ್ಪ ಇ ಜೋತಾವರ್. ಈ ಕೆಳಗಿನ QR ಸ್ಕ್ಯಾನ್ ಮಾಡಿ ಅಥವಾ ಈ ನಂಬರ್ ಅಂದರೆ 7411402405ಗೆ ಇಲ್ಲ 9686864852ಗೆ ನೀವು ಫೋನ್ಪೇ ಮಾಡಿ, Paytm ಮಾಡಿ ಅಥವಾ ಇನ್ನಾವುದೇ ಮಾಧ್ಯಮದಿಂದ ಗೂಗಲ್ ಮೂಲಕ ಸಹಾಯ ಮಾಡಿ ಈ ಪ್ರಾಮಾಣಿಕ ಪತ್ರಿಕೋದ್ಯಮವನ್ನು ಉಳಿಸಿ ಅಂತ ಮತ್ತೊಮ್ಮೆ ಮನವಿ. ವಂದನೆಗಳು.